ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ. ನಮ್ಮ ಚಟುವಟಿಕೆ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರದ ಅಡಿಯಲ್ಲೇ ನಡೀತಾ ಇದೆ. ಆರ್ಟಿಕಲ್ 19 ಪ್ರತಿ ಸಂಘಟನೆಗಳಿಗೂ ಕೂಡ ಸಂಘಟನೆ ಮಾಡುವ ಅಧಿಕಾರವನ್ನು ಕೊಡುತ್ತೆ, ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ, ಸಂವಿಧಾನ ಬಾಹಿರ ಅಲ್ಲ. ಹಾಗಾಗಿ ಈಗ ಇವರೇನು ಇದು ಮೊದಲನೇದು ಅಲ್ಲ, ಕಡೆಯವರು ಅಲ್ಲ, ಭಾಳ ಸಾರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು. ಅವರಿಗೆ ಯಾವ್ಯಾವ ಕಾರಣಕ್ಕೆ ವಿರೋಧ ಇದೆ, ದ್ವೇಷ ಇದೆ ಅಂದರೆ ಭಾರತವನ್ನು ಒಗ್ಗಟ್ಟಾಗಿಡುವಂಥ ಪ್ರಯತ್ನವನ್ನು ಸಂಘ ಮಾಡುತ್ತೆ. ಕೆಲವರಿಗೆ ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಸಂಚಿನ ಮನಸ್ಥಿತಿಯನ್ನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಭಾರತ ವಿಭಜನೆಯ ನಂತರನೂ ಮುಂದುವರ್ಸ್ಕೊಂಡು ಬಂದಿರೋರಿಗೆ ಅದು ಭಾಷೆಯ ಹೆಸರಿನಲ್ಲಿ, ಪ್ರಾದೇಶಿಕತೆ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಒಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ. ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಅವರಿಗೊಂದು ದೊಡ್ಡ ತಡೆಗೋಡೆ. ಈಗ ಡೀಪ್ ಸ್ಟೇಟು ಕಾನ್ಸ್ಪಿರಸಿ ಇಟ್ಕೊಂಡಿರುವವರೆಗೂ ಕೂಡ ಸಂಘ ಒಂದು ದೊಡ್ಡ ತಡೆಗೋಡೆ, ಸಂಘದ ಸ್ವಯಂ ಸೇವಕರು ಒಂದು ತಡೆಗೋಡೆ. ಇಲ್ಲಿ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತಾರೆ. ಆವಾಗ ಪ್ರಾದೇಶಿಕತೆ, ಭಾಷೆ ಹೆಸರಿನಲ್ಲಿ ಜಗಳ ಹಚ್ಚಬೇಕು ಅನ್ನೋವರ ಎಲ್ಲ ಹುನ್ನಾರಗಳು ವಿಫಲ ಆಗಿದ್ದಾವೆ. ಅಂಥವರು ಕೂಡ ಸಂಘವನ್ನು ವಿರೋಧ ಮಾಡ್ತಾರೆ. ಇನ್ನು ಈ ಮಾರ್ಕಿಸಮ್ ಸಿದ್ಧಾಂತವೇ ಸಂಘರ್ಷನ ಹುಟ್ಟಾಕೋದು. ಅದರಲ್ಲೂ ಕಲ್ಚರಲ್ ಮಾರ್ಕಿಸಮ್ ಪ್ರತಿಯೊಂದು ಇದರಲ್ಲೂ ಕೂಡ ಸಂಘರ್ಷ ಹುಟ್ಟಾಕೋ ಪ್ರಯತ್ನ ಮಾಡುತ್ತೆ. ಕಾರ್ಲ್ ಮಾರ್ಕ್ಸು ಆರಂಭದಲ್ಲಿ ವರ್ಗ ಸಂಘರ್ಷದ ಮಾತನಾಡ್ತಾನೆ. ಬರೀ ವರ್ಗ ಸಂಘರ್ಷದಿಂದ ಅಧಿಕಾರ ಹಿಡಿಯಕ್ಕೆ ಸಾಧ್ಯ ಆಗಲ್ಲ ಅಂತ ಮನಗೊಂಡಂಥ ನಿಯೋ ಕಮ್ಯುನಿಸ್ಟರು ಅವರು ಕಲ್ಚರಲ್ ಮಾರ್ಕಿಸಮ್ ಹೆಸರಿನಲ್ಲಿ ಅವರು ಬೇರೆ ಬೇರೆ ವಿಷಯದಲ್ಲಿ ಮನುಷ್ಯನಲ್ಲಿರುವಂಥ ವೈವಿಧ್ಯತೆಯನ್ನು ಇಟ್ಕೊಂಡೆ, ಅದು ಕಲರ್, ರೇಸ್ ವಿಷಯದಲ್ಲಿರ್ಬೋದು, ನಾಲೆಡ್ಜ್ ವಿಷಯದಲ್ಲಿರ್ಬೋದು. ಒಬ್ಬರು ವಿದ್ಯಾವಂತರಿರ್ತಾರೆ, ಇನ್ನೊಬ್ಬರು ಅವಿದ್ಯಾವಂತರಿರ್ತಾರೆ. ವಿದ್ಯಾವಂತ ಮತ್ತು ಅವಿದ್ಯಾವಂತರ ನಡುವೆನೇ ಸಂಘರ್ಷ ಹುಟ್ಟಾಕೋ ಪ್ರಯತ್ನ ಮಾಡ್ತಾರೆ. ಭಾರತದಲ್ಲಿರುವಂಥ ಜಾತಿ ವ್ಯವಸ್ಥೆಯನ್ನು ಬಳಸ್ಕೊಂಡು ಸಂಘರ್ಷ ಹುಟ್ಟಾಕುವಂಥ ಷಡ್ಯಂತ್ರ ನಡೆಸಿದರು. ಭಾಷಾ ವೈವಿಧ್ಯತೆಯನ್ನು ಇಟ್ಕೊಂಡು ಸಂಘರ್ಷ ನಡೆಸುವಂಥ ಷಡ್ಯಂತ್ರ ನಡೆಸಿದರು. ಈ ಎಲ್ಲ ಷಡ್ಯಂತ್ರಕ್ಕೆ ತಡೆಗೋಡೆ ಆಗಿರೋದು ಯಾವುದು ಅಂದರೆ RSS. ಹಾಗಾಗಿ ಅವರುಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಂಥವ್ರು ಎಲ್ಲರೂ ಸೇರಿ ಇದನ್ನು ಮುಂದುವರಿಸಿದ್ದಾರೆ. ಇದು ಯಾವುದೂ ನಡೆಯಲ್ಲ. 3 ಬಾರಿ ವಿಫಲರಾಗಿದ್ದಾರೆ, 4ನೇ ಬಾರಿನೂ ವಿಫಲರಾಗ್ತಾರೆ. ಈಗ ತಮಿಳುನಾಡಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿಗಿಂತ 10 ಪಟ್ಟು ಶಕ್ತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದೆ. ಸಂಘದ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ಬೆಂಬಲದ ಕ್ರೋಢೀಕರಣ ಆಗ್ತಾ ಇದೆ. ಈಗ ಬೆಳವಣಿಗೆ ಹಾದಿಯಲ್ಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.